ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಒಂದು ಚೈನೀಸ್ ಕ್ಯಾಲೆಂಡರನ್ನು ನೋಡಿ ಬೇಬಿ ಜೆಂಡರನ್ನು ಪ್ರೆಡಿಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಮಾಯನ್ ಕ್ಯಾಲೆಂಡರನ್ನು ಯೂಸ್ ಮಾಡಿಕೊಂಡು ಜೆಂಡರ್ ಪ್ರಿಡಿಕ್ಷನ್ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಇದರಲ್ಲಿ ಮಾಡುವಂಥ ಒಂದು ಪ್ರಿಡಿಕ್ಷನು 99.99% ಅಕ್ಯುರೇಟ್ ಆಗಿ ಇರುತ್ತೆ. ಸೊ ಗರ್ಭದಲ್ಲಿರುವಂಥ ಮಗುವನ್ನು ಗಂಡು ಅಥವಾ ಹೆಣ್ಣು ಅಂತ ತಿಳ್ಕೊಳ್ಳೋದಕ್ಕೆ ಅನೇಕ ವರ್ಷಗಳ ಹಿಂದಿನಿಂದಲೂ ಸಹ ಒಂದು ಪ್ರಿಡಿಕ್ಷನನ್ನು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲಿ ಮಾಯನ್ಸ್ ಅನ್ನೋರು ಇವರು ಅಮೆರಿಕ ಮತ್ತು ಮೆಕ್ಸಿಕೋ ಪ್ರಾಂತ್ಯದಲ್ಲಿರುವ ಪ್ರಜೆಗಳು. ಇವರು 600 ಇಯರ್ಸ್ ಮುಂಚೆನೇ ಈ ಭೂಮಿಯಲ್ಲಿ ಜೀವಿಸಿದಂಥವರು. ಇವರಿಗೆ ಗಣಿತದಲ್ಲಿ ತುಂಬ ವಿಸ್ತಾರವಾದ ಜ್ಞಾನ ಇತ್ತು ಅಂತ ಹೇಳ್ಬೋದು. ಇವರು ಮಗು ಹುಟ್ಟೋದಕ್ಕಿಂತ ಮೊದಲೇ ಅದರ ಒಂದು ಜೆಂಡರನ್ನು ತಿಳ್ಕೊಳ್ಳೋದಕ್ಕೆ ಒಂದು ಫಾರ್ಮುಲಾವನ್ನು ಆಗಿನ ಕಾಲದಲ್ಲೇ ಕಂಡುಹಿಡಿತಾರೆ. ಸೊ ಅದರ ಪ್ರಕಾರ ನಮಗೆ ಬೇಬಿ ಜೆಂಡರನ್ನು ತಿಳ್ಕೊಳ್ಳೋದಕ್ಕೆ 2 ಅಂಶಗಳು ಮುಖ್ಯವಾಗಿ ತಿಳಿದಿರಬೇಕು. ಒಂದು ಏಜ್ ಆಫ್ ಮದರ್ ಮತ್ತು ಮಂತ್ ಆಫ್ ಕನ್ಸೆಪ್ಷನ್. ಬೇಬಿ ಕನ್ಸೀವ್ ಆದಾಗ ತಾಯಿಯ ವಯಸ್ಸು ಮತ್ತು ಯಾವ ಮಂತಲ್ಲಿ ಕನ್ಸೀವ್ ಆದರು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಸೊ ಈ ಕ್ಯಾಲೆಂಡರ್ ಪ್ರಕಾರ ಏಜ್ ಆಫ್ ಮದರ್ ಇವನ್ ನಂಬರ್ ಇದ್ದು ಮಂತ್ ಆಫ್ ಕನ್ಸೆಪ್ಷನ್ ಇವನ್ ನಂಬರ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ. ಅದೇ ಏಜ್ ಆಫ್ ಕನ್ಸೆಪ್ಷನ್ ಆಡ್ ನಂಬರ್ ಇದ್ದು ಮಂತ್ ಆಫ್ ಕನ್ಸೆಪ್ಷನ್ ಆಡ್ ನಂಬರ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ. ಅದೇ ರೀತಿ ಏಜ್ ಆಫ್ ಮದರ್ ಇವನ್ ನಂಬರ್ ಇದ್ದು ಮಂತ್ ಆಫ್ ಕನ್ಸೆಪ್ಷನ್ ಆಡ್ ನಂಬರಲ್ಲಿ ಇದ್ದರೆ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ. ಅದೇ ರೀತಿ ಏಜ್ ಆಫ್ ಮದರ್ ಆಡ್ ನಂಬರ್ ಮತ್ತು ಮಂತ್ ಆಫ್ ಕನ್ಸೆಪ್ಷನ್ ಇವನ್ ನಂಬರಲ್ಲಿ ಇದ್ದರೆ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ. ನಿಮಗೆ ಒಂದು ಎಕ್ಸಾಂಪಲನ್ನು ಕೊಟ್ಟು ಇದನ್ನು ಕ್ಲಿಯರ್ ಆಗಿ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್, ಮದರ್ದು ಏಜ್ 27 ಇಯರ್ಸ್ ಅಂತ ಇಟ್ಕೊಳ್ಳಿ. 27 ಅಂದರೆ ಆಡ್ ನಂಬರ್. ಮಂತ್ ಆಫ್ ಕನ್ಸೆಪ್ಷನ್ ಅಕ್ಟೋಬರ್ ಅಂತ ಇಟ್ಕೊಳ್ಳಿ. ಅಕ್ಟೋಬರಲ್ಲಿ ಅವ್ರಿಗೆ ಪೀರಿಯಡ್ಸ್ ಮಿಸ್ ಆಗಿದೆ. ಸೊ ಅಕ್ಟೋಬರ್ ಅಂದರೆ 10th ಮಂತು. ಸೊ 10 ಅಂದರೆ ಇವನ್ ನಂಬರ್. ಆಡು ಮತ್ತು ಇವನ್ ನಂಬರ್ ಬಂದಿರೋದ್ರಿಂದ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಏಜ್ ಆಫ್ ಮದರ್ ನೀವು ಕನ್ಸೀವ್ ಆದಾಗ ನಿಮಗೆ 22 ಇಯರ್ಸ್ ಅಂತ ಇಟ್ಕೊಳ್ಳಿ. ಯಾವ ಮಂತಲ್ಲಿ ಕನ್ಸೀವ್ ಆಗಿದ್ದೀರಾ? ಏಪ್ರಿಲ್ ಅಂತ ಇಟ್ಕೊಳ್ಳಿ. ಏಪ್ರಿಲ್ ಅಂದರೆ 4th, ಅದು ಸಹ ಇವನ್ ನಂಬರ್ ಬರುತ್ತೆ. ಸೊ ಏಜ್ ಆಫ್ ಮದರ್ ಮತ್ತು ಮಂತ್ ಆಫ್ ಕನ್ಸೆಪ್ಷನ್ 2 ಇವನ್ ಬಂದಿರೋದ್ರಿಂದ ಅವ್ರಿಗೆ ಗರ್ಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸ್ ಆದರೂ ಸರಿ, ಅವರ ಏಜ್ ಆಫ್ ಕನ್ಸೆಪ್ಷನ್ ಮತ್ತು ಮಂತ್ ಆಫ್ ಕನ್ಸೆಪ್ಷನನ್ನು ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅಥವಾ ಮಗು ಆಗಿರುವಂಥ ಮದರ್ಸ್ ಆದರೂ ಸರಿ, ಯಾವ ಮಂತಲ್ಲಿ ಅವರು ಕನ್ಸೀವ್ ಆದರು, ಅವರ ಏಜ್ ಎಷ್ಟಿತ್ತು, ಮಂತ್ ಆಫ್ ಕನ್ಸೆಪ್ಷನ್ ಏನಿದೆ ಅದನ್ನು ನೋಡಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ಈ ಒಂದು ಜೆಂಡರ್ ಪ್ರಿಡಿಕ್ಷನ್ ಫಾರ್ಮುಲಾ ಅನ್ನೋದು 600 ವರ್ಷಗಳ ಹಿಂದೆನೇ ಇನ್ವೆಂಟ್ ಮಾಡಿರ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.